ಪಾರ್ವತಿ, ಅದೇನು ಅರ್ಕೆ ಕಟ್ಕೊಂಡಿದ್ಯಾ, ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ ಮಾಡ್ಬಿಡು. ಈ ಸರ್ತಿ ನವರಾತ್ರಿನೂ ಆಟಯ ಜೋರಾಗಿ ಮಾಡವ. ಕಡೆಗೂ ನನ್ನ ಮಗ ಮಾಡಿ ತೋರಿಸ್ತೀನಿ ಅನ್ನೋ ಕೆಲ್ಸವ ಮಾಡೇ ಬಿಟ್ಟ. ಬಲ್ ನನ್ನ ಮಗ. ಮತ್ತೆ ನಮ್ ರುದ್ರ ಅಂದ್ರೆ ಸುಮ್ನೆ ಅನ್ಕೊಂಡಿದೀರಾ? ಹಿಡ್ದ ಕೆಲ್ಸನ ಬುಡ ಮಗ್ನೆ ಅಲ್ಲ, ಮಾಡೇ ತೀರ್ತಾನೆ. ನೆನ್ನೆ ರಾತ್ರಿ ಏನೇನೆಲ್ಲ ಆಯ್ತು, ಆದ್ರೂ ಬಿಡ್ನಿಲ್ಲ. ನಮ್ ಗ್ರೀಸ್ಮಿ ಗೆದ್ ಬಂದಿದ್ಲು ಅಂತೀನಿ. ಹೌದಾ? ಆಮ್ಯಾಕೆ ಹೆಂಗೋ ನಿಭಾಯಿಸ್ತಾ ಹೇಳಿ. ಅದ್ರ ಡಿಗ್ರಿ ಮೇಡಮ್ ಅವಳಲ್ಲ, ಅವಳಿಗೇನಾರು ಅವಮಾನ ಬಂದ್ರೆ ಸ್ಯಾನೆ ಕಷ್ಟ ಆಯ್ತದೆ. ಅವಳು ಬೆನ್ನಿ ಬಿದ್ದು ಬೇತಾಳತ್ತಾರ, ಹಿಡ್ದ ಕೆಲಸ ಬುಡಂಗೆ ಇಲ್ಲ ಅಂತವಳು. ನಿಮ್ಗೆ ಗೊತ್ತಲ್ಲ, ಬೆಳಗ್ಗೆಯಿಂದನೇ ಸುರು ಹಚ್ಕೊಂಡಳೆ ಸುನಂದಕ್ಕ ಅಂತವ. ಅವಳು ನಿಭಾಯಿಸೋದೆ ಸ್ಯಾನೆ ಕಷ್ಟ ಆಯ್ತದೆ. ಹೆಂಗೋ ಆಯ್ತದೆ ಬಿಡು. ಇಷ್ಟ ಆಗಿರೋದು ಅಷ್ಟಾಗಕ್ಕಿಲ್ವ ಹೇಳು? ಹಂಗೂ ಆಗ್ಲಿಲ್ಲ ಅಂದ್ರೆ ಇಲ್ಲೇ ಪಕ್ಕದಾಗೆ ಅವಳಿಗೂ ಒಂದು ಗುಂಡಿ ತೋಡಿದ್ರೆ ಆತು ಬಿಡು. ಅದೇ ಮತ್ತೆ. ಪಾಪ ನಮ್ಮನೆ ಸೊಸೆ ನಿನ್ನೆ ಇದ್ಲು ಇವತ್ತಿಲ್ಲ. ಗೊತ್ತಾಗದಂಗೆ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟವಳೆ. ದ್ಯಾವ್ರೆ ಇವಳು ಮುಕ್ತಿ ಕೊಡಪ್ಪ. ತೊಳಿ ಮೀರವ್ರೆ. ಯಾಕೆ ಮೀರವ್ರೆ ಕಣ್ಣಲ್ಲಿ ನೀರು? ರೀ, ನಿಮ್ಗೆ ಬೊಂಬೆ ನೆನ್ಪಿದ್ಯಾ? ನಮ್ ಗ್ರೀಷ್ಮ ಯಾವಾಗ್ಲೂ ಇದನ್ನ ನೋಡ್ಕೊಂಡು ಯಾಕಮ್ಮ ಈ ಬೊಂಬೆ ಸಪ್ಪಗಿದೆ, ಹೆಣ್ಣು ಬೊಂಬೆ ಅಂದ್ಮೇಲೆ ಖುಷಿಯಾಗಿರ್ಬೇಕಲ್ವಾ ಅಂತ ಹೇಳೋಳು. ನನಗೆ ನೆನಪಿದೆ ಮೀರವ್ರೆ. ನಮ್ಮ ಗ್ರೀಷ್ಮನಿಗೆ ನಗು ಸಿಟ್ಟು ಅದು ಬಿಟ್ಟು ಏನೂ ಗೊತ್ತಿರಲಿಲ್ಲ. ಅವಳು ಡಿಕ್ಷನರಿಲಿ ಅವೆರಡೇ ಎಕ್ಸ್ಪ್ರೆಷನ್ ಇರೋದು ಅಂತ ಇದ್ಲು. ಈಗ ನೋಡಿದ್ರ ಅವಳ ಜೀವನ ಈ ಬೊಂಬೆ ಥರನೇ ಸಪ್ಪಗಾಗ್ಬಿಟ್ಟಿದೆ. ಹೌದು ರೀ, ರಾವಣನ ಪಾಲಾಗಿ ಅಶೋಕವನದಲ್ಲಿ ಪರಿತಪಿಸ್ತಾ ಇರೋ ಸೀತೆ ಪ್ರತಿರೂಪ ಇದು. ಈ ಬೊಂಬೆ ಇಷ್ಟ ಇಲ್ಲ ಅಂತ ಹೇಳಿ ನಮ್ಮ ಗ್ರೀಷ್ಮನ್ ಜೀವನನು ರಾವಣನ ಕೈಗೆ ಸಿಕ್ಕಿರೋ ಸೀತೆ ಥರನೇ ಹಾಕೋಗಿದೆ. ಸಮಾಧಾನ ಮಾಡ್ಕೊಳ್ಳಿ ಮೀರವ್ರೆ. ನಮ್ಮ ಗ್ರೀಷ್ಮನ್ ಜೀವನ ಖಂಡಿತ ಸರಿ ಹೋಗುತ್ತೆ. ನಾವು ನಂಬಿಕೆ ಇಟ್ಕೋಬೇಕಷ್ಟೇ. ಸರಿ ಹೋಗೇ ಹೋಗುತ್ತೆ ಅತ್ತೆವಾ, ಸರಿ ಹೋಗದೆ ಏನೇನಾಯ್ತದೆ? ಆದ್ರೂ ನನಗೊಂದು ವಿಷಯದಲ್ಲಿ ಬೇಜಾರೈತೆ. ನೀವು ನಮ್ಮ ಅಣ್ಣನ ಯಾವಾಗ ನೋಡಿದ್ರು ರಾಕ್ಷಸನ್ ಥರನೇ ನೋಡ್ತೀರಲ್ಲ. ಈಗಂತೂ ಅವನನ್ನ ರಾವಣನೇ ಅಂದ್ಬಿಟ್ರಿ. ಅಲ್ಲ, ಆ ರಾವಣನ್ನ ನಿಮ್ಮ ಮಗಳ ತಾನೆ ಹೋಗ್ಬಿಟ್ಟು ನನ್ನ ಮದ್ವೆ ಆಗು ಅಂತ ಮದ್ವೆ ಆಗಿದ್ದು. ನಮ್ಮನೆ ಕಡೆ ಒಂದ್ಸತಿ ತಾಳಿ ಕಟ್ಟಿದ್ರೆ ಮುಗೀತು, ಆಮೇಲೆ ಮಾತೇ ಇಲ್ಲ. ಅದಕ್ಕೆ ಅವ್ರು ಹಂಗ ಆಡ್ತಿರೋದು.
ನೀವು ಅದನ್ನ ವಸಿ ಅರ್ಥ ಮಾಡ್ಕೋಬೇಕು ತಾನೆ. ಎಲ್ಲದಕ್ಕೂ ಸುಮ್ಕೆ ನಮ್ಮ ಮನೆಯವ್ರ ಮೇಲೆ ಗೂಬೆ ಕೂರ್ಸೋದು ತಪ್ಪು. ಚೇಚೆ, ನಿಮ್ಮನೆಯವ್ರ ಮೇಲೆ ಹೊರಿಸ್ತಾ ಇಲ್ಲಮ್ಮ. ಏನೋ ಹೆತ್ತು ಕರಳು ಸಂಕಟ ಪಡ್ತಾ ಇದ್ದಾಳೆ, ನೀನಿದನ್ನ ಮನ್ಸಿಗೆ ಹಚ್ಕೋಬೇಡ. ಮಾವಯ್ಯ ಏಳೋದೆಲ್ಲ ಏಳ್ತಾನೆ ಇರ್ತೀರಾ, ಆಮೇಲೆ ತಲೆ ಕೆಡ್ಸ್ಕೋಬೇಡ ಅಂತೀರಾ. ನನಗೂ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ಬೇಜಾರಾಯ್ತದೆ ಗೊತ್ತಾ. ಐಶು, ನನ್ಗೆ ಅರ್ಥ ಆಗುತ್ತೆ ಐಶು. ನಾವು ಯಾರು ನಿಮ್ಮನೆಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿಲ್ಲ. ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಅನ್ಕೋತಾ ಇದ್ದೀವಿ ಅಷ್ಟೇ. ಇದೆಲ್ಲ ನಮ್ಮ ಕರ್ಮ ಐಶು. ಪಾಪ ನೀನೇನು ಮಾಡೋಕ್ಕಾಗತ್ತೆ ಹೇಳು. ಅಯ್ಯೋ ಅತ್ತೆವಾ, ನಾನು ಹಂಗಲ್ಲ ಹೇಳಿದ್ದು. ಸುಮ್ಕೆ ಅದಕ್ಕೂ ನೀವು ಕಣ್ಣೀರಾಗ್ತಾ ಕುಂತ್ಕೋಬೇಡಿ. ಎಲ್ಲ ಸರಿ ಹೋಗ್ತದೆ ಕಣ್ಣು, ಎದ್ದೇಳಿ. ಗ್ರೀಸ್ಮಾ ನಮ್ಮ ಮನೆಗೆ ವಾಪಸ್ ಬಂದೇ ಬರ್ತಾಳೆ. ಅತ್ತೆವಾ, ಇವತ್ತು ದೇವಿ ಹಬ್ಬ ಶುರು ಆಯ್ತೈತೆ. ಎಲ್ಲಿ ಹೆಣ್ಮಕ್ಳು ಕಣ್ಣೀರಾಗ್ತಾರೋ ಅವಳಲ್ಲಿ ನಿಲ್ಲಲ್ವಂತೆ. ನೀವು ಈ ಥರ ಕಣ್ಣೀರಾಗ್ತಿರೋದನ್ನ ನೋಡ್ಬಿಟ್ಟು ಅವಳು ಮುನಿಸ್ಕೊಂಡು ಹೊಂಟೋಗ್ಬಿಟ್ರೆ ಮೊದಲೇ ಏಟ್ ಕಷ್ಟದಲ್ಲಿದ್ದೀವಿ ನಾವು. ಯಾರನ್ನಾದ್ರೂ ಉಳಿಸ್ಕೋಬೇಕು ತಾನೆ. ಎಲ್ಲ ಕಣ್ವರ್ಸ್ಕೊಳ್ಳಿ ನೀವು. ಹೌದು ಮೀರಾ ಅವರೇ, ಐಶ್ವರ್ಯ ಹೇಳಿದ್ದು ಸರಿ ಇದೆ. ಹಬ್ಬ ಮುಂದಿಟ್ಕೊಂಡು ಹೀಗೆ ಅಳ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಲೇ ಡಿಗ್ರಿ ಮೇಡಮ್, ಇದೇನಿದು ಮುಖ ಗಂಟು ಹಾಕೊಂಡು ಗೊಂಬೆಗಳನ್ನ ಜೋಡಿಸ್ತಿದ್ಯೆ? ಓ ನಾನ್ ದಡ್ಡಿ, ನಿನ್ ಮುಖ ಇರೋದೇ ಹಂಗಲ್ವೇ? ಸರಿ ಸರಿ, ಗೊಂಬೆಗಳನ್ನ ಸರಿಯಾಗಿ ಜೋಡಿಸು. ಏನಾದ್ರೂ ಪೂಜೆ ಟೈಮಲ್ಲಿ ಬಿದ್ಬಿಡ್ತು ಅಂತ ಹೇಳಿದ್ರೆ ಸರಿ ಇರಕ್ಕಿಲ್ಲ. ಸರಿ ಅತ್ತೆ. ಅವ ಪಂಕು, ಇದೇನವ ಆರಾಮಾಗಿ ಕೂತ್ಕೊಂಡು ಗೊಂಬೆಗಳನ್ನ ಒಂದೊಂದೇ ಕೈ ಕೊಡ್ತಿದ್ಯೇ? ಸೌಖ್ಯ ಅಲ್ವೇ ನಿನ್ನ? ಗ್ರೀಸು ಹೋಗವ, ಅಲ್ಲಿ ಆರ ಇಟ್ಟುನಿ ತಕಬ ಹೋಗು. ಕೊಡವ. ಅತ್ತೆ, ಯಾಕೆ ಗೋವಕ್ಕ, ಏನಾಯ್ತು? ಯಾಕೆ ಟೆನ್ಷನಲ್ಲಿದೆಯಾ? ಅಕ್ಕಂಗೆ ಟಿಫನ್ ಕೊಡ್ಬೇಕಲ್ವೇನೆ? ಓ, ನಾನು ಕಿಚನಲ್ಲೆಲ್ಲ ರೆಡಿ ಮಾಡ್ತಿರ್ತೀನಿ. ನೀನು ಇಲ್ಲೇ ಇರು ಸರಿನಾ? ಆಮೇಲೆ ಬಂದು ತಗೊಂಡೋಗಿವಂತೆ. ಹಾಂ ಪಂಕು, ನೀನು ಕೊಡ್ತಾ ಇರು. ಗ್ರೀಸ್ಮವ್ವ,